ಎಲ್ರಿಗೂ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ 17ನೇ ತಾರೀಕು LMS ಲಾಂಚ್ ಆಗುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ನಾವು 10 ಸೆಷನ್ಗಳ ಕಂಟೆಂಟ್ ಅಂತಂದ್ರೆ 10 ಸೆಷನ್ದು PPT, ಸ್ಟಡಿ ಮೆಟೀರಿಯಲ್, MCQ ಮತ್ತು ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಮತ್ತು ಸಮಯದ ಅಭಾವ ತುಂಬಾ ಕಡಿಮೆ ಇರೋದ್ರಿಂದ ನಾವು ಎಲ್ಲ ಒಂದು ನೀವು ಕಳಿಸಿರ್ತಕ್ಕಂತಹ ಫೋಲ್ಡರ್ಸ್ಗಳನ್ನ ಅಥವಾ ಫೈಲ್ಸ್ಗಳನ್ನ ಸೆಗ್ರಿಗೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಗೂಗಲ್ ಡ್ರೈವ್ ಲಿಂಕ್ ಅನ್ನ ಬಳಸಿಕೊಂಡು ಹೇಗೆ ನಾವು ಫೈಲ್ಗಳನ್ನ ಅಪ್ಲೋಡ್ ಮಾಡಬಹುದು, PPTಗಳನ್ನ ಅಪ್ಲೋಡ್ ಮಾಡಬಹುದು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ. ಇವಾಗ ನೀವು ನೋಡ್ತಿರೋ ಹಾಗೆ ನೀವು ಗೂಗಲ್ ಡ್ರೈವ್ ಲಿಂಕ್ ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಬರುತ್ತೆ. ಆ ಗೂಗಲ್ ಡ್ರೈವ್ ಲಿಂಕ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಫೋಲ್ಡರ್ ಓಪನ್ ಆಗುತ್ತೆ. ಅಂದ್ರೆ 5th ಸೆಮಿಸ್ಟರ್, 3rd ಸೆಮಿಸ್ಟರ್ ಅಂಡ್ 1st ಸೆಮಿಸ್ಟರ್ ಅಂತ ಹೇಳಿ. ನಾವು 5th ಸೆಮಿಸ್ಟರ್ ಈ ಕಂಟೆಂಟ್ ನ ಅಪ್ಲೋಡ್ ಮಾಡಬೇಕಾದ್ರೆ 5th ಸೆಮಿಸ್ಟರ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ತಮಗೆ ಕೋರ್ಸ್ಗಳು ಬರುತ್ತೆ. BSW, BSc, BCom, BBA and BA. ಇನ್ ಕೇಸ್ ನೀವೇನಾದ್ರು BCom ಸಬ್ಜೆಕ್ಟ್ದು ಈ ಕಂಟೆಂಟ್ ಅಪ್ಲೋಡ್ ಮಾಡ್ಬೇಕಾದ್ರೆ BCom ಅಂತ ಕ್ಲಿಕ್ ಮಾಡಿ. ಅಲ್ಲಿ ನಮಗೆ ಪೇಪರ್ 6, ಪೇಪರ್ 5, 4, 3, 2, 1 ಈ ತರ ಪೇಪರ್ಗಳಿರುತ್ತೆ. ಇಲ್ಲೂ ಕೂಡ ನೀವು ಎಡಿಟ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಪೇಪರ್ 1 ಯಾವುದೋ ಒಂದು ಫೈಲ್ ನೇಮ್ ಕೊಡಬೇಕಾಗತ್ತೆ. ಇಲ್ಲಿ ನಾವು ಹೋಗಿ ರೀನೇಮ್ ಅಂತ ಕೊಟ್ಟಾಗ ನೀವು ಬೇಕಾದ್ರೆ ಇಲ್ಲಿ ಎಂಟ್ರಪ್ರಿನೋರಿಯಲ್ ಡೆವಲಪ್ಮೆಂಟ್ ಅಂತ ಕೊಡಬಹುದು. ಓಕೆ, ಈ ತರ ನೀವು ಚೇಂಜ್ ಮಾಡ್ಕೋಬಹುದು ಪೇಪರ್ ಟೈಟಲ್ಗಳನ್ನ. ಪುನಃ ಇಲ್ಲೇನಾದ್ರು ನಾವು ಕ್ಲಿಕ್ ಮಾಡಿ ಈಗ ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು PPT ಅನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಪುನಃ ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್ ಅಂತ ಹಾಕಿ ಪುನಃ ಇಲ್ಲಿ PPT ಅಂತ ಹಾಕಿರಿ. ಅದೇ ರೀತಿ ಕ್ರಿಯೇಟ್ ಒನ್ ಮೋರ್ ಫೋಲ್ಡರ್, ಇದು ಸ್ಟಡಿ ಮೆಟೀರಿಯಲ್ ಅಂತ ಕೊಡಿ. ಮತ್ತೆ ಅದೇ ರೀತಿ ಕ್ರಿಯೇಟ್ ಅನದರ್ ಒನ್ ಫೋಲ್ಡರ್ MCQ ಅಂತ ಕೊಡಿ. ಪುನಃ ಅದಾದ್ಮೇಲೆ ವಿಡಿಯೋ ಲಿಂಕ್ಸ್, 4 ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಈಗ ಸ್ಟಡಿ ಮೆಟೀರಿಯಲ್ ಬಂದು ನೀವೇನ್ ಮಾಡ್ಬೇಕಾಗತ್ತೆ, ಕ್ಲಿಕ್ ಮಾಡಿ ಸ್ಟಡಿ ಮೆಟೀರಿಯಲ್ಗೆ. ಇಲ್ಲಿ 10 ಸೆಷನ್ಗಳ ಸ್ಟಡಿ ಮೆಟೀರಿಯಲ್ಗಳನ್ನ ಅಪ್ಲೋಡ್ ಮಾಡಿ. ಪುನಃ ಅದೇ ರೀತಿ ನಾವು PPTಗೆ ಅಪ್ಲೋಡ್ ಮಾಡಿ, ಅದೇ ರೀತಿ MCQಗಳಿಗೆ ಅಪ್ಲೋಡ್ ಮಾಡಿ, ಅದೇ ರೀತಿ ವಿಡಿಯೋ ಲಿಂಕ್ಗಳಿಗೆ ಅಪ್ಲೋಡ್ ಮಾಡಿ. ಈ ತರ ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇನ್ ಕೇಸ್ ಏನಾದ್ರು ನಿಮ್ಮಲ್ಲಿ ಇದರಲ್ಲಿ ಏನಾದ್ರು ಡೌಟ್ ಏನಾದ್ರು ಇತ್ತು ಅಂತಂದ್ರೆ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಡೌಟ್ ಅನ್ನ ಕ್ಲಾರಿಫಿಕೇಶನ್ ತಗೋಬಹುದು. ಮತ್ತು ಆದಷ್ಟು ಬೇಗನೆ ಅಂತಂದ್ರೆ ಒಂದು ದಿನದಲ್ಲಿ ಇವುಗಳನ್ನೆಲ್ಲ ನೀವು ಅಪ್ಲೋಡ್ ಮಾಡಿ ನಮಗೆ ಕಳಿಸ್ಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು.